ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅಂಕಲ್ ಕಣ್ಣು ಅವಳ ಮೇಲೆ ಲಿವಿಂಗಲ್ಲಿ ಇದ್ದ ಈತ ಓಕೆ, ಆದರೆ ಆತನಿಗೆ ಅವಳ ಮೇಲೆ ಬಹಳ ಮೋಹ ಇತ್ತು, ಜೊತೆಗೆ ಅನುಮಾನನೂ ಇತ್ತು ಅಂತ ಅನ್ಸುತ್ತೆ. ಸೊ ಸದ್ಯಕ್ಕೆ ಈಗ ಆಕೆ ವನಜಾಕ್ಷಿ, ಆಕೆ ವಯಸ್ಸು 26 ವರ್ಷ. ಈತ ಆರೋಪಿ ವಿಠಲ್, ಈತನಿಗೆ 52 ವರ್ಷ, ಆಲ್ಮೋಸ್ಟ್ ಡಬಲ್. ಆಕೆಯ ಏಜ್ ಡಬಲ್ ಈತನ ವಯಸ್ಸು. 26 ವರ್ಷದ ಆಕೆ, 52 ವರ್ಷದ ಈತ. ಇಬ್ಬರು ಕೂಡ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಕಾರಣ ಈತನ ಪತ್ನಿ ಇರೋದಿಲ್ಲ, ಆಕೆಯ ಪತಿ ಇರೋದಿಲ್ಲ. ಇವರಿಬ್ಬರ ನಡುವೆ ಲಿವಿಂಗ್ ರಿಲೇಷನ್ಶಿಪ್ ಇರುತ್ತೆ. ಬಟ್ ಏಜ್ ಗ್ಯಾಪ್ ನೋಡಿ ಬಹಳ ದೊಡ್ಡದಿರುತ್ತೆ. ಮದುವೆಯಾಗಿ ವನಜಾಕ್ಷಿಯ ಗಂಡ ಸಾವನ್ನಪ್ಪಿರ್ತಾರೆ, ವಿಧಿವಶರಾಗಿರ್ತಾರೆ. ಸೊ ವನಜಾಕ್ಷಿ ಏಕಾಂಗಿ ಆಗಿದ್ದವರು. ಈ ಕಡೆ ಈತ ವಿಠಲ, ಮೊದಲ ಪತ್ನಿ ಸಾವನ್ನಪ್ಪಿರ್ತಾರೆ, ಎರಡನೇ ಪತ್ನಿ ಪರಾರಿಯಾಗಿರ್ತಾರೆ. ಈ ಲಿವಿಂಗ್ ರಿಲೇಷನ್ಶಿಪ್ ಮೂರನೇ ರಿಲೇಷನ್ಶಿಪ್ ವಿಠಲನಿಗೆ. ಆದರೆ ವನಜಾಕ್ಷಿಗೆ ಹಾಗಲ್ಲ, ಮದುವೆಯಾಗಿ ಪತಿ ಮೃತಪಟ್ಟಿದ್ದರಿಂದ ಅವರು ಏಕಾಂಗಿಯಾಗಿ ಜೀವಿಸ್ತಾ ಇದ್ರು. ಈತನಿಗೆ ಮೊದಲನೇ ಪತ್ನಿ ಸಾವನ್ನಪ್ಪಿದ್ದು, ಎರಡನೇ ಪತ್ನಿ ಪರಾರಿಯಾಗಿದ್ದು. ಅದಾದ ಮೇಲೆ ಈ ವನಜಾಕ್ಷಿ ಜೊತೆ 52 ವರ್ಷದ ಆರೋಪಿ ವಿಠಲ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತಾನೆ. ಈ ರಿಲೇಷನ್ಶಿಪ್ಪಲ್ಲಿ ಕಲಹ ಆಗೋದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಆಕೆಯನ್ನು ಪೆಟ್ರೋಲ್ ಸುರಿದು ಜೀವಂತವಾಗಿ ಸುಟ್ಟು ಹಾಕೋ ಹಂತಕ್ಕೆ ಈ ವಿಠಲ ಹೋಗ್ತಾನೆ. ಅಂದರೆ ಅಷ್ಟು ಬರ್ಬರವಾಗಿ ಆಕೆಯನ್ನು ಆತ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆ ಘಟನೆಯಲ್ಲಿ ವನಜಾಕ್ಷಿ ಪ್ರಾಣ ಕಳ್ಕೊಳ್ತಾರೆ ಕೂಡ. ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದಂಥವ್ರು. ಅದು ಕೊಲೆಯಲ್ಲಿ ಈ ರೀತಿ ಅಂತ್ಯ ಆಗಿದೆ. ವನಜಾಕ್ಷಿ ತನ್ನ ರೀಲ್ಸ್ಗಳ ಮೂಲಕ ಗ್ರಾಮದಲ್ಲಿ ಫೇಮಸ್ ಇದ್ದಂಥ ಆಕೆ. ಇಷ್ಟೊತ್ತು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಈಕೆ ಇನ್ಸ್ಟಾಗ್ರಾಮ್ ಸೇರಿದ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದಂತಹ ಆಕೆ. ಈಕೆಯ ರೀಲ್ಸ್ಗಳು ಅಲ್ಲಿ ಅಂದರೆ ಅವರ ಗ್ರಾಮದಲ್ಲಿ, ಅವ್ರ ಊರಲ್ಲಿ ಬಹಳ ಫೇಮಸ್ ಆಗಿತ್ತಂತೆ. ಈತ ಕ್ಯಾಬ್ ಚಾಲಕ ವಿಠಲ. ಮೊದಲನೇ ಪತ್ನಿ ಮೃತಪಟ್ಟಿದ್ರು, ಎರಡನೇ ಪತ್ನಿ ಪರಾರಿ ಆಗಿದ್ರು. ಈತ ಕ್ಯಾಬ್ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದ. ಇವರಿಬ್ಬರಿಗೂ ಕನೆಕ್ಷನ್ ಆಗಿದೆ. ರೀಲ್ಸ್ ಮಾಡ್ಕೊಂಡಿದ್ದಂತಹ ವನಜಾಕ್ಷಿಗೆ ಕಾರು ಚಾಲಕ ಆಗಿದ್ದಂತಹ ವಿಠಲನ್ ಜೊತೆ ಕನೆಕ್ಷನ್ ಆಗುತ್ತೆ. ಕಾರಣ ಊರಲ್ಲಿ ವನಜಾಕ್ಷಿ ರೀಲ್ಸ್ ಮಾಡೋದಕ್ಕೆ ಫೇಮಸ್ಸು, ಮತ್ತು ಎಲ್ಲರಿಗೂ ಗೊತ್ತಿದ್ದಂತಹ ಮಹಿಳೆಯಾಗಿದ್ದಂಥವಳು. ಸೊ ಈ ವಿಠಲನಿಗೆ ಈಕೆಯ ಜೊತೆ ರಿಲೇಷನ್ಶಿಪ್ ಆಗಿ ಅದು ಲಿವಿಂಗಿಗೆ ತಿರುಗಿರುತ್ತೆ. ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಈ ವನಜಾಕ್ಷಿ ಅಪ್ಲೋಡ್ ಮಾಡಿರುವಂತಹ ಸಾಕಷ್ಟು ರೀಲ್ಸ್ ಆಕೆಯ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.